ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಒಂದು ನಿಮಿಷ ಲೈಟಾಗಿ ಕರೆಂಟೇ ಇಲ್ಲ. ಓಕೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅವಸ್ಥಾನ ನನ್ನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವೀಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಜಸ್ಟ್ ಫಾರ್ ಹಾಗೆ ಡೇ ವ್ಲಾಗ್ ಅಷ್ಟೇ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವಾಗ ಸ್ಯಾಟರ್ಡೇ, ವೆಂಕಟೇಶ್ವರನ ವಾರ, ನಮಗೆ ಮನೆ ದೇವ್ರ ವಾರ. ಪೂಜೆ ಮಾಡಬೇಕು ಗೈಸ್. ಇನ್ನೂ ಪೂಜೆ ಮಾಡಿಲ್ಲ, ಊಟ ಮಾಡಿಲ್ಲ. ಆಲ್ರೆಡಿ ಟೈಮ್ 12:30. ಮಕ್ಕಳನ್ನು ಕರ್ಕೊಬರಬೇಕು. ಸ್ಕೂಲ್ಗೆ ಹೋಗಿ ಸುಸ್ತಾಗ್ತಿದೆ. ಶನಿವಾರ ಮಾತ್ರ ಪೂಜೆ ಮಾಡೋರಿಗೆ ಊಟ ಮಾಡಲ್ಲ. ಮೊದಲೆಲ್ಲ ಊಟ ಮಾಡ್ತಿದ್ದೆ, ಅಂದರೆ ಮಕ್ಕಳು ಫೀಡ್ ಮಾಡಿಸ್ಬೇಕಾದ್ರೆಲ್ಲ. ಬಟ್ ಇವಾಗ ಊಟ ಮಾಡಲ್ಲ. ವಾರದಲ್ಲಿ ಒಂದು ಸಲ ಅಲ್ವಾ, ಅದು ಆಫ್ ಡೇ. ಫುಲ್ ಡೇನೂ ಉಪವಾಸ ಏನಿರಲ್ಲ. ಆಫ್ ಡೇ ಒಂದೊಂದು ಸಲ 11-12 ಒಳಗಡೆ ಆಗೋಗ್ಬಿಡುತ್ತೆ. ಬೇಗ ಊಟ ಮಾಡ್ಕೊಳ್ತೀನಿ. ಯಾರೆಲ್ಲ ಮನೆ ದೇವರ ವಾರ ಶನಿವಾರ, ಆಲ್ಮೋಸ್ಟ್ ವೆಂಕಟೇಶ್ವರನ ವಾರ ಶನಿವಾರ ಅಂದರೆ ಮಾಡ್ತಿರ್ತಾರೆ ಹಳ್ಳಿಗಳ ಕಡೆ ಅಂತೂ. ನಾವು ಗೈಸ್, ನನಗೆ ನೆನಪಾಗೋದು ಶನಿವಾರ ಅಂದ ತಕ್ಷಣ ಅಮ್ಮಮ್ಮ ಮನೇಲಿ ಶುಕ್ರವಾರ ಸಂಜೆಯಿಂದನೇ ಸ್ಟಾರ್ಟ್ ಮಾಡೋರು. ಬೀದಿ ಎಲ್ಲ ಅವಾಗ ಸಗಲಿ ಅಲ್ವಾ, ಬೀದಿ ಎಲ್ಲ ಸಗಲಿನಲ್ಲಿ ಸಾರಿಸಿ, ನಾನಂತೂ ರಂಗೋಲಿ ಇಲ್ಲಾಂದ್ರೂ ನಮ್ಮ ಮನೆಗೆ ರಂಗೋಲಿ ಬಿಟ್ಟು ಒಂದು 5-6 ಮನೆಗೆ ರಂಗೋಲಿ ಬಿಡುವೆ. ಅಂದರೆ ನಂದು ಎಳೆ ರಂಗೋಲಿ ಸ್ವಲ್ಪ ಚೆನ್ನಾಗಿ ಬಿಡ್ತೀನಿ ಚುಕ್ಕಿದ್ಕಿಂತ. ಎಳೆ ರಂಗೋಲಿ ತುಂಬ ರಂಗೋಲಿ ಬಿಡುವೆ. ನಮ್ಮಮ್ಮ ಅದನ್ನೇ ಬೈಯೋದು, ನೀನು ಎಲ್ಲರಿಗೂ ಬಿಟ್ಕೊಂಡು ಹೋಗು ಮನೆ ಕೆಲಸ ಏನು ಮಾಡಬೇಡ ಅಂತ ಬೈತಾ ಇರೋದು. ರಂಗೋಲಿ ಬಿಟ್ಟು ಮಾರನೇ ಬೆಳಿಗ್ಗೆಗೆ ಶನಿವಾರ ಸ್ನಾನ ಬೇಗ ಆಫ್ ಡೇ ಮುಗಿಸ್ಕೊಬಂದು ಸ್ನಾನ ಮಾಡಿಕೊಂಡು ಬ್ರೆಡ್ ಅಥವಾ ಟೀ ಏನಾದ್ರು ತಿಂದ್ಬಿಟ್ಟು ಹೋಗ್ಬಿಟ್ಟು ಆಫ್ ಡೇ ಸ್ಕೂಲ್ ಮುಗಿಸ್ಕೊಂಡು. ಸ್ಕೂಲ್ ಮೆಮೊರೀಸ್ ಅಂತೂ ನನಗಂತೂ ಇರೋದು ಚಿತ್ರಾನ್ನ. ನನಗೆ ಅಡುಗೆಯಲ್ಲಿ ವಾರ ಪೂರ್ತಿ ಮಾಡೋ ಅಡುಗೆಗಿಂತ ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಊಟ ಅಲ್ಲೇ ಕೊಡ್ತಾರೆ. ಒಂದು ನಿಮಿಷ ಬಂದು ಹೇಳ್ತೀನಿ. ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕೋ ಬರ್ತೀನಿ. ಡಾರ್ಕಾಗಿ ಏನು ಹಾಕಲಿಲ್ಲ ಗೈಸ್, ಆದರೂ ಇರಲಿ. ಕೂದಲಂತೂ ಮೊದಲೇ ಇಲ್ಲ, ನೋಡೋರಿಗೆ ಸ್ವಲ್ಪ ಹಾಗಾಗಿ ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಬರೋಣ ಅಂದ್ಬಿಟ್ಟು ಹೋದೆ. ಲೈಟಾಗಿ ಹಾಕಿದ್ದೀನಿ, ಅಷ್ಟು ಡಾರ್ಕು ಹಾಕಿಲ್ಲ. ನಂಗೆ ಅಷ್ಟು ಡಾರ್ಕಾಗಿ ಹಾಕೋಕ್ಕೂ ಇಷ್ಟ ಇಲ್ಲ, ಲೈಟಾಗಿರಲಿ ಅಂತ. ಗೈಸ್, ಸ್ಕೂಲ್ ಮೆಮೊರೀಸ್ ಹೇಳ್ತಿದೆ ಅಲ್ವಾ. ಸ್ಕೂಲ್ ಮೆಮೊರೀಸ್ ಅದೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು ಯಾರ್ಯಾರಿದ್ದೀರಾ ಕಮೆಂಟ್ ಮಾಡಿ. ನನಗಂತೂ ಅದೊಂದು ಮೆಮೊರೀಸ್. ವಾರ ಪೂರ್ತಿ ಕೊಡೋ ಅಡುಗೆ ನನಗೆ ಅಷ್ಟೊಂದು ಏನು ಇಷ್ಟನೇ. ಅಷ್ಟು ಅನ್ನ ಸಾಂಬಾರು, ಬೇಳೆ ಸಾಂಬಾರು ಇದೇ ಮಾಡೋರು, ಅಷ್ಟಿಷ್ಟ ಆಗ್ತಿರಲಿಲ್ಲ. ಬಟ್ ಶನಿವಾರ ಚಿತ್ರಾನ್ನ ಮಾತ್ರ ಮೆಣಸಿನ್ಕಾಯಿಗೋಸ್ಕರ, ಆ ಮೆಣಸಿನ್ಕಾಯಿಯ ಚಿತ್ರಾನ್ನ ನಿಜ ನಂಗೆ ಶನಿವಾರ ಕೊಡ್ತಾಯಿದ್ದಿದ್ದು. ಮಧ್ಯಾಹ್ನ ಟೈಮ್ ಚಿತ್ರಾನ್ನ ಸಖತ್ ಇಷ್ಟ. ಚಿತ್ರಾನ್ನ ತಿನ್ಕೊಂಡು ಇನ್ನು ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಮನೇಲೆಲ್ಲ ಶನಿವಾರ ತರಕಾರಿ ಸಾಂಬಾರು. ಅದು ಏನು ಅನ್ನೋದು ಗೊತ್ತಿಲ್ಲ, ತರಕಾರಿ ಸಾಂಬಾರು ಮಾಡಿರೋರು ಶನಿವಾರ. ಅದೇನೋ ಒಂಥರ ಆ ಸಾಂಬಾರು ಟೇಸ್ಟು ನಾವು ಬೇರೆ ದಿನ ನಮ್ಮ ಮನೇಲಿ ಮಾಡ್ತೀವಲ್ಲ ಗೈಸ್, ಇವಾಗ ಆ ಟೇಸ್ಟ್ ಬರೋದೇ ಇಲ್ಲ. ವಾರದ ದಿನ ತರಕಾರಿ ಸಾಂಬಾರು ಮಾಡಿ, ಪೂಜೆ ಎಲ್ಲ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ ತರಕಾರಿ ಸಾಂಬಾರಲ್ಲಿ ಊಟ ಮಾಡ್ತಿದ್ರೆ ನಿಜ ಎಷ್ಟು ಚೆಂದ ಇರೋದು ಅಂದರೆ ಅಷ್ಟು ಚೆನ್ನಾಗಿರೋದು. ನಾನು ಅದನ್ನು ಸ್ವಲ್ಪ ದಿನ ಬ್ಯಾಂಗ್ಳೂರಲ್ಲಿ ಅದನ್ನು ಕಂಟಿನ್ಯೂ ಮಾಡಿದೆ. ಪ್ರತಿ ಶನಿವಾರ ಬೆಳಿಗ್ಗೆ ಎದ್ದ ತಕ್ಷಣವೇ 9 ಗಂಟೆ ಹೊತ್ತಿಗೆ ತರಕಾರಿ ಸಾಂಬಾರು ಅನ್ನ ಮಾಡಿಡುವೆ. ಅದು ಏನೋ ಒಂಥರ ಚೆನ್ನಾಗಿರುತ್ತೆ. ತಿಮ್ಮಪ್ಪನ ವಾರದ ದಿನ ಅನ್ನೋದನ್ನ ಅದನ್ನು ರೂಢಿ ಮಾಡ್ಕೊಂಡಿದ್ದೆ. ಆಮೇಲೆ ಹೋಗ್ತಾ ವರ್ಕ್ ಲೋಡ್ ಅದು ಇದು ಅಂದ್ಕೊಂಡು ನಾನು ಆಮೇಲೆ ಸ್ಟಾಪ್ ಮಾಡಿಬಿಟ್ಟೆ, ಅದು ಕಂಟಿನ್ಯೂ ಮಾಡಲಿಲ್ಲ. ಬಟ್ ಈ ಮೆಮೊರೀಸ್ ಯಾರಿಗೆಲ್ಲ ಇದೆ, ಈ ಥರ ಎಕ್ಸ್ಪೀರಿಯೆನ್ಸ್ ಯಾರು ಮಾಡಿದ್ದೀರಾ ಕಮೆಂಟ್ ಮಾಡಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಗೈಸ್. ಅದು ಏನೋ ಗೊತ್ತಿಲ್ಲ, ಇದೊಂದು ಮಾಂಡೇಟರಿನೋ ಏನೋ ಗೊತ್ತಿಲ್ಲ. ಯಾರೊಬ್ಬರು ಸಬ್ಸ್ಕ್ರೈಬ್ ಮಾಡ್ತಾರೆ, ಅನ್ಸಬ್ಸ್ಕ್ರೈಬ್ ಆಗ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ಅನ್ಸಬ್ಸ್ಕ್ರೈಬ್ ಆಗ್ತಾರೆ. ಒಬ್ಬರು ಮಾಡ್ತಾ ಇರೋದು ಅಥವಾ ಬೇರೆಯವ್ರು ಮಾಡ್ತಾ ಇರೋದು ಗೊತ್ತಿಲ್ಲ. ಬಟ್ ಸಬ್ಸ್ಕ್ರೈಬ್ ಆಗ್ತಾರೆ, ಅನ್ಸಬ್ಸ್ಕ್ರೈಬ್ ಆಗ್ತಾರೆ, ಇಲ್ಲ ಸಬ್ಸ್ಕ್ರೈಬ್ ಏನನ್ನೋದೇ ಗೊತ್ತಿಲ್ಲ. ಒಬ್ಬನಲ್ಲಿ 371 ಏನೋ ಇತ್ತು, ಇವಾಗ 370 ಆಗಿದೆ. ಒಬ್ಬರು ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇಟ್ಸ್ ಓಕೆ, ಅವ್ರಿಗೆ ಇಷ್ಟ ಇಲ್ಲ ಅನಿಸುತ್ತೆ. ಬಟ್ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಪೂಜೆ ಮಾಡೋಣ. ಆ್ಯಸ್ ಯೂಶ್ವಲ್ ಶನಿವಾರ ಆಗಿರೋದ್ರಿಂದ ಪೂಜೆ, ನನ್ನ ವೆಂಕಟೇಶ್ವರನ ಪೂಜೆನ ಮುಗಿಸಿ ನೋಡಿ ಗಾಯ್ಸ್, ಎಲ್ಲ ಅಲ್ಲಿಂದನೇ ಕೈ ಮುಕ್ಕೊಬಿಡಿ. ಇಲ್ಲಿ ನೋಡಿ ನಮ್ಮ ದೊಡ್ಡ ವೆಂಕಟೇಶ್ವರ ಇಲ್ಲಿದ್ದಾರೆ ಗೈಸ್. ಈ ಫೋಟೋದು ಆ್ಯಕ್ಚುಲಿ ನಾನು ಹೇಳಿದ್ದೀನ ಯೂಟ್ಯೂಬಲ್ಲಿ, ನಂಗೆ ನೆನಪಿಲ್ಲ. ಇದನ್ನು ಮೊಬೈಲಲ್ಲಿ ಫೋಟೋ ಇತ್ತು, ಅದನ್ನು ತೊಗೊಂಡು ಹೋಗಿ
ಇದೇ ಫೋಟೋ ಬೇಕು ನನಗೆ ಅಂತ ಆರ್ಡರ್ ಕೊಟ್ಟು ಮಾಡಿಸಿದ್ದು. ಈ ಫೋಟೋ ನನ್ನ ಫೇವ್ರೆಟ್ ಫೋಟೋ, ಇದೇ ಬೇಕು ಅಂದ್ಬಿಟ್ಟೆ ಮಾಡಿಸಿದ್ದು. ಬೇರೆ ಫೋಟೋಸ್ ಎಲ್ಲ ಇದ್ದು, ಬಟ್ ನನಗಿಲ್ಲ ಇದೇ ಫೋಟೋನೇ ಬೇಕು ಅಂದ್ಬಿಟ್ಟು 3 ಡೇಸ್ ವೆಯ್ಟ್ ಮಾಡಿ 3 ಡೇಸಲ್ಲಿ ಆರ್ಡರ್ ಕೊಟ್ಟಿದ್ವಿ. ಅವ್ರು ಮೈಸೂರಲ್ಲಿ ಅನ್ಸುತ್ತೆ ಮಾಡಿಸಿ ಕೊಟ್ಟಿದ್ದು. ಇದೊಂದು ಫೋಟೋಗೇನೆ 3000 ಏನೋ ತೊಗೊಂಡ್ರು, ಜಸ್ಟ್ ಇದೊಂದಕ್ಕೇನೆ. ಚೆನ್ನಾಗಿದೆಯಾ? ಎಲ್ಲಲ್ಲೇ ಕೈ ಮುಕ್ಕೋಬಿಡಿ. ಈ ಒಂಥರ ಏನೋ ಕೇಳ್ಕೊಂಡೆ ದೇವ್ರ ಹತ್ರ. ಏನು ಕೇಳ್ಕೊಂಡೆ ಎಂದೆ? ತಿರುಪತಿಲಿ ಏನಂತ ಕೂಗ್ತಿದೆ ನೀನು ಚಿನ್ನಿ? ಗೋರಿಯಪ್ಪ ಅಂತ ಕೂಗ್ತಿದ. ಏನೇ ಕೂಗ್ತಿದೆ ಖುಷಿ ತಿರುಪತಿಲಿ? ತಿರುಪತಿಲಿ ಸ್ವಾಮಿ ಅಪ್ಪ ಅಯ್ಯಪ್ಪ ಅಂತಿದ. ಏನಂತ ಕೂಗ್ಕೊಂಡು ಹೋಗ್ತಿದ್ರಲ್ಲ ಮಾಮಿ ಹತ್ರ? ಗೋವಿಂದ. ಮರ್ತ್ಕೊಬಿಟ್ಟ. ನಂಗೆ ಕ್ಯೂಟಿಪ್ಪ ಇವತ್ತೊಂಥರ ಚೆನ್ನಾಗಿ ಕಾಣಿಸ್ತಾವಳಲ್ಲ, ಮುದ್ದ ಕಾಣಿಸ್ತಾವಳೆ. ಖುಷಿ ಇವತ್ತು ಚೆನ್ನಾಗಿ ಕಾಣಿಸ್ತಿದ್ದೀನಿ ನೀನು. ಕೈಸ್ ದೃಷ್ಟಿ ಬೀಳಿದೆ ಇಲ್ಲಿ. ಏನ್ ಬೇಡ, ಅನ್ನ ಹಾಕೊಟ್ಟು 1 ಗಂಟೆ ಆಗಿದೆ ಬಿಡೋ. ಕ್ಯಾಮ್ರಾನೇ ಅನ್ನ ಕಾಣ್ಬಾರ್ದು, ಅವಳು ದೃಷ್ಟಿ ಆಗಲ್ವಾ, ಅವಳು ಉಣ್ಣೋ ರೇಂಜ್ಗೆ. ಅಯ್ಯೋ 1 ಗಂಟೆ ಆಗೈತೆ ಅನ್ನ ಹಾಕೊಟ್ಟು. ಬೇಗ ಮಗಳೇ, ಚುರ್ಮುರಿ ಮಾಡೋಣ, ಬೇಗ ಊಟ ಮಾಡ್ಕೊ. ಚುರ್ಮುರಿ ಬೇಡವಾ? ಚುರ್ಮುರಿ ಕಡಲೆಪುರಿ ಅವೇ, ಚುರ್ಮುರಿ ಮಾಡೋಣ, ಬೇಗ ಊಟ ಮಾಡ್ಕೊ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಗಾಯ್ಸ್, ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ, ಎಲ್ಲ ಮಗನೇ ಇದೇನೋ ಆಗಿದೆ. ಇದು ಊಟ ಮಾಡ್ಕೊಂಡೆ. ನಂದು ಇನ್ಸ್ಟಾ ಫ್ಯಾಮಿಲಿ 600 ಸಮಥಿಂಗ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸಾರಿ ಫಾಲೋ ಮಾಡ್ತಾ ಇದ್ದೀರಾ. 600 ಸಮಥಿಂಗ್ ಇನ್ಸ್ಟಾ ಫ್ಯಾಮಿಲಿ ಆಗಿದೆ. ಅಯ್ಯ ವಯಸ್ಸು ಏನು ಗೊತ್ತಾ, ಇಲ್ಲೇನೋ ಕಟ್ಟಿದೆ. 1 ನಿಮಿಷ ಕಾಣಿಸ್ತಿದ್ಯಾ? ನನ್ನ ಕಿಟಕಿನೇ ಓಪನ್ ಮಾಡ್ತಲ್ಲ. ಬಿಕಾಸ್ ಇದೇನು ಕಣಜನ ಜೇನುಳನ ನನಗೆ ಗೊತ್ತಿಲ್ಲ, ಬಟ್ ಕಣಜ ಕಟ್ಟಿದ್ರೆ ಮಣ್ಣು ಥರ ಕಟ್ಟುತ್ತೆ, ಬಟ್ ಇದು ಸ್ವಲ್ಪ ಜೇನುಳ ಥರನೇ ಇದೆ. ಬಟ್ ನಿಮಗೂ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಕಿಟಕಿಲಿ ಈ ಥರ ಕಟ್ಕೊಬಿಟ್ಟಿದೆ ನೋಡಿ. ಚಿನ್ನಮ್ಮ ನೋಡಲಿ ಹೇಗಿದೆ, ಮುಟ್ಟಂಗಿಲ್ಲ ನೀನು. ಕಿಟಕಿ ತೆಗಿಬೇಡ ಆಯಿತಾ, ಒಳಗಡೆ ಬಂದ್ಬಿಡ್ತವೆ ಹುಳಗಳು. ಇದು ಕಟ್ಟಿದ್ರೆ ಒಳ್ಳೇದ ಕೆಟ್ಟದ್ದ ನನಗೆ ಗೊತ್ತಿಲ್ಲ, ನಂಗೆ ಐಡಿಯಾನೂ ಇಲ್ಲ. ಬಟ್ ಈ ಥರ ಕಟ್ಟಿದ್ದಾವೆ, ಒಂದು 5-6 ಇದ್ದಾವೆ ಅನಿಸುತ್ತೆ. ನಾನು ಭಯ ಪಟ್ಕೊಂಡು ಕಿಟಕಿನೇ ತೆಗ್ದಿಲ್ಲ ಗೈಸ್. ಇದೇನು ಜೇನುಳನ ಕಣ್ಜನ ಅಂತ ಕಮೆಂಟ್ ಮಾಡಿ. ಆ ಥರ ಗಾಯಸ್ ಅಲ್ಲಿ ಕಟ್ಕೊಬಿಟ್ಟಿದೆ, ಭಯ ಆಗ್ತಿದೆ. ಕಿಟಕಿ ತೆಗ್ದೇ ಇಲ್ಲ, ನನಗೆ ಬೆಳಕು ಜಾಸ್ತಿ ಬೇಕು ಆ್ಯಕ್ಚುಲಿ. ಬಟ್ ಏನು ಮಾಡೋದು, ಅದು ಹೋಗೋವರೆಗೂ ತೆಗಿಯಲ್ಲ. ಒಳಗಡೆ ಬಂದ್ಬಿಟ್ಟ ಮೇಲೆ ನನ್ನ ಮಕ್ಳು ಕಚ್ಬಿಟ್ರೆ, ಅಲ್ಲ ಮಗನೆ ನೀನು ಕಚ್ಬಿಟ್ರೆ ಹಿಂಗೆ ಜೂ ಅಂತ ಏನು ಮಾಡ್ತೀಯಾ? ತೆಗಿತೀಯ ಕಿಟಕಿ? ಇವನೇ ಜಾಸ್ತಿ ಕಿಟಕಿ ತೆಗಿಯೋದು ಹಾಕೋದು ಮಾಡೋದು. ಹಾಯ್ ಗೈಸ್, ಮತ್ತು ನಂದೊಂದು ಸ್ಟೋರಿ ಹೇಳಬೇಕಾಗಿತ್ತು. ಏನಂತ ಅಂದರೆ, ತಿರುಪತಿಯಲ್ಲಿ ನಮಗೆ ಆದಂಥ ಒಂದು ಎಕ್ಸ್ಪೀರಿಯೆನ್ಸ್. ಈ ಸಲ ಅಲ್ಲ, ನಾನು ಫಸ್ಟ್ನೇ ಸಲ ಹೋದಾಗ. ಮತ್ತು ತುಂಬ ಜನಕ್ಕೆ ಕ್ಲಾರಿಟಿ ಇಲ್ಲ ನಾನು ಮುಡಿ ಕೊಟ್ಟಿರೋದು. ಆ್ಯಕ್ಚುಲಿ ನನಗೆ ಹರಕೆ ಇತ್ತು ಗೈಸ್. ಬಿಕಾಸ್ ಅಂದರೆ ನನ್ನ ಮಕ್ಕಳಾದರೆ ಮಕ್ಕಳಿಗೆ ಮುಡಿ ಕೊಟ್ಕೊಂಡು ಬೆಟ್ಟ ಹತ್ಕೊಂಡ್ಬಂದು ಉಲ್ಲಾರ ಮಾಡ್ತೀವಿ ಅಂತ ಹರಕೆ ಇತ್ತು. ಹಾಗಾಗಿ ನಾನು ನನ್ನ ಕೂದಲನ್ನ ಕೊಟ್ಟೆ. ದೇವ್ರಿಗೆ ಹರಕೆ ಮಾಡಿದ್ಮೇಲೆ ಹರಕೆ ತೀರಿಸಲೇಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್. ಅದನ್ನು ತಪ್ಪಾಯಿತು ಅಂತ ತಪ್ಪರ್ಕೆ ಕಟ್ಕೊಳ್ಳೋದಾಗಲಿ, ಇಲ್ಲ ಪಂಚಮುಡಿ ಏನೋ ಕೊಡ್ತಾರಲ್ಲ ಆ ಥರ ಕೊಡೋದು, ಅದೆಲ್ಲ ನನಗಿಷ್ಟ ಇಲ್ಲ. ಬಿಕಾಸ್ ಆ ಥರ ಎಲ್ಲ ಹರಕೆ ಏನು ಹೊತ್ತಿರ್ತೀವಿ ಅದನ್ನೇ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇತ್ತು.
ಹಾಗಾಗಿ ನಾನು ಹರಕೆನ ತೀರಿಸಿದ್ವಿ. ಮತ್ತು ಇನ್ನೊಂದು ಏನಂತ ಅಂದರೆ ತಿರುಪತಿಯಲ್ಲಿ ನಮಗೆ ಆದಂಥ ಒಂದು ಎಕ್ಸ್ಪೀರಿಯನ್ಸ್, ಅದು ಮೆಟ್ಲು ಮೇಲೆ ಕೂತಿದ್ದೀನಿ, ಕಂಫರ್ಟ್ ಆಗ್ತಾಯಿಲ್ಲ ಕೂತ್ಕೊಳ್ಳೋಕ್ಕೆ. ಹಾಂ, ತಿರುಪತಿಯಲ್ಲಿ ನಮಗೆ ಆದಂತಹ ಒಂದು ಎಕ್ಸ್ಪೀರಿಯನ್ಸ್ ಇದು ಫಸ್ಟ್ ಟೈಮಲ್ಲದೆ ನಿಜವಾಗ್ಲೂ ದೇವ್ರಿದ್ದಾನೆ ಅನ್ನೋದಕ್ಕೆ. ಸಾರಿ, ಈ ಸಲ ಹೋಗಿದ್ವಲ್ಲ ಸೆಕೆಂಡ್ ಟೈಮ್, ಈ ಸಲದಲ್ಲ ಫಸ್ಟ್ ಟೈಮ್ ಹೋದಾಗ ಕೋಲ್ತಾರಲ್ಲ, ಫಸ್ಟ್ ಟೈಮ್ ಹೋಗಿದ್ವಲ್ಲ ಆವಾಗ. ಫಸ್ಟ್ ಟೈಮ್ ಅಂದರೆ ಆಲ್ಮೋಸ್ಟ್ 2022 ಅಕ್ಟೋಬರಲ್ಲಿ ಹೋಗಿದ್ವಿ. ಆವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 101 ರೂಪಾಯಿ ಹರಕೆ ಇತ್ತು, ಹರಕೆ ದುಡ್ಡು. ಆ ಹರಕೆ ದುಡ್ಡನ್ನ ನಮ್ಮ ಹಸ್ಬೆಂಡ್ ಕೈಯಲ್ಲಿ ಕೊಟ್ಟಿದ್ದೆ. ಬಿಕಾಸ್ ಫೋನೇನು ನಾವು ತೊಗೊಂಡು ಇಲ್ಲ ಅಲ್ವಾ ದೇವಸ್ಥಾನದೊಳಗಡೆ, ಹಾಗಾಗಿ ಫೋನ್ ತೊಗೊಂಡಿರಲಿಲ್ಲ. ನೋಡಿ ಎಷ್ಟು ಟಾರ್ಚರ್ ಕೊಡ್ತಿದ್ದೆ, ಎದ್ದು ಫೋನ್ ಅಲೋ ಇರಲಿಲ್ಲ ಅಲ್ವಾ, ಹಾಗಾಗಿ ಫೋನ್ ಆಗಲಿ ಏನೂ ತೊಗೊಂಡಿರಲಿಲ್ಲ, ಅಮೌಂಟ್ ಮಾತ್ರ ತೊಗೋಬೋದಿರುತ್ತೆ. ಹಾಗಾಗಿ 101 ರೂಪಾಯಿನ ಅವ್ರ ಕೈಲಿ ಕೊಟ್ಟಿದ್ದೆ. ಅದು ಹರಕೆ ಅಮೌಂಟು ದೇವ್ರ ಹತ್ರ ಇಟ್ಟಿದ್ದೆ. ಇದನ್ನು ಹೀಗೆ ಹುಷಾರಾಗಿ ಇಟ್ಕೊಳ್ಳಿ, ಬೇರೆ ದುಡ್ಡಿನ ಜೊತೆ ಮಿಕ್ಸ್ ಮಾಡಿಬಿಡಿ ಅಂತ ಅಂದ್ಬಿಟ್ಟು ನಾನು ಅದನ್ನು ಮನೇಲೇ ಅವ್ರ ಕೈಲಿ ಕೊಟ್ಟಿದ್ದೆ. ಅವ್ರು ಏನು ಮಾಡಿದ್ದಾರೆ ಅಂದರೆ 100 ರೂಪಾಯಿ ತೊಗೊಂಡಿದ್ದಾರೆ, 1 ರೂಪಾಯಿ ಬಿಟ್ಟಿದ್ದಾರೆ, ಇಲ್ಲ ತಗೋಬಿಟ್ಟು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಚೇಂಜನ್ನ. ಅದೇನಾಯಿತು, ಇನ್ನು ಸ್ನಾನ ಎಲ್ಲ ಮಾಡಿದ್ವಿ, ದೇವಸ್ಥಾನಕ್ಕೆ ಹೋದ್ವಿ, ಮುಡಿ ಎಲ್ಲ ಕೊಟ್ಟು ಅವ್ರು ಮುಡಿ ಕೊಟ್ಟರು, ನಾನು ಮುಡಿ ಕೊಟ್ಟಿರಲಿಲ್ಲ ಫಸ್ಟ್ ಟೈಮು. ಎಲ್ಲ ಆಯಿತು, ಎಲ್ಲ ಆಗಿ ದೇವಸ್ಥಾನದ ಒಳಗಡೆ ಎಂಟ್ರಿ ಆದ್ವಿ. ಅಲ್ಲಿ ಹರಕೆ ದುಡ್ಡು ಹಾಕಬೇಕು, ಅಮೌಂಟ್ ಕೊಡು ಅಂತ ಕೇಳಿದಾಗ ಅವರು 105 ರೂಪಾಯಿ ಕೊಟ್ಟರು. 105 ರೂಪಾಯಿನೂ ಕೊಡ್ತಿದ್ದೆ. ನಾನು ಹರಕೆ ಓದ್ತಿರೋದು 101 ರೂಪಾಯಿ. ನಾನು ಅದು ಇಲ್ಲ ಅಂದರೂ 1-2 ವರ್ಷದಿಂದ ದೇವ್ರ ಹತ್ರನೇ ಇಟ್ಟಿದ್ದೀನಿ. ನಾನು ಅದೇ ದುಡ್ಡನ್ನೇ ಹಾಕಬೇಕು, ನಂಗೆ ಬೇಕು, ನಂಗೆ 101 ರೂಪಾಯಿನೇ ಬೇಕು. ಅಟ್ಲೀಸ್ಟ್ ಬೇರೆ ದುಡ್ಡಾದ್ರೂ ಪರವಾಗಿಲ್ಲ, ನಂಗೆ 1 ರೂಪಾಯಿ ಚೇಂಜ್ ಕೊಡು ಅಂದೆ. ಬಟ್ ಅವ್ರ ಹತ್ರ ಎಷ್ಟು ಹುಡುಕಿದ್ರೂ 1 ರೂಪಾಯಿ ಇಲ್ಲ. ಎಲ್ಲ 10 ರೂಪಾಯಿ, 5 ರೂಪಾಯಿ, 500 ಈ ಥರನೇ. 1 ರೂಪಾಯಿ ಅವ್ರ ಹತ್ರ ಇಲ್ಲವೇ ಇಲ್ಲ ಗೈಸ್, ನೀವು ನಂಬಲ್ಲ. ನನಗೆ ಅಲ್ಲ, ಅಷ್ಟು ಅಮೌಂಟ್ ಅಂದು 1 ರೂಪಾಯಿ ಕಾಯಿನ್ ಅವ್ರ ಹತ್ರ ಇಲ್ಲ, ಇನ್ನೆಲ್ಲ ಅಮೌಂಟ್ ಇದೆ. 105 ರೂಪಾಯಿ ಇದೆ. ಏನು ಮಾಡೋದು, ನಾನು ಹರಕೆ ಓದ್ತಿರೋದು ಸಲ್ಲಲ್ಲ ಅಂತ ಅನಿಸುತ್ತೆ. ನಾನು ಏನು ಹರಕೆ ಓದ್ತಿದ್ದೀನೋ ಅದು ಸಲ್ಲಬೇಕು ಅಂದರೆ ಕರೆಕ್ಟಾಗಿ ಅಷ್ಟೇ ಅಮೌಂಟ್ ಹಾಕಬೇಕು ಅನ್ನೋದು ನನ್ನ ಒಪಿನಿಯನ್. ಏನು ಮಾಡೋದು ಇವಾಗ ಅಂತ ಅಂದ್ಬಿಟ್ಟು ಒಂಥರ ಕಣ್ಣಲ್ಲಿ ನೀರು ತುಂಬ್ಕೊಂಡು ಒಂಥರ ಬೇಜಾರಾಯಿತು. ಅವ್ರನ್ನ ಬೈಕೊಂಡು, ನೀನು ಯಾವಾಗಲೂ ಹಿಂಗೆ ಮಾಡ್ತೀಯಾ ಅಂತ ಅಂದ್ಕೊಂಡು ಬೈಕೊಂಡು ಹಾಗೆ ಮುಂದೆ ಬಂದೆ ಗೈಸ್. 5 ರೂಪಾಯಿ ನನ್ನ ಕೈಲಿ ಏನಿತ್ತು, 105 ರೂಪಾಯಿ, 5 ರೂಪಾಯಿ ಕೆಳಗಡೆ ಬೀಳುತ್ತೆ. ಅವು ಕೆಳಗಡೆ ಬಿದ್ದೋಯ್ತಲ್ಲ, ಜಸ್ಟ್ 2 ಸೆಕೆಂಡು 1 ಸೆಕೆಂಡು ಜಸ್ಟ್ ಹಿಂಗೆ ಬಿದ್ದ ತಕ್ಷಣ ಕೆಳಗೆ ಬೀಳ್ತೀನಿ. ಆ ಕಾಯಿನ್ ಅಲ್ಲೇ ಬಿದ್ದಿದೆ, ನಂಗೆ ನೆನಪಿದೆ. ಕಾಯಿನ್ ಬಿದ್ದು ಸೌಂಡು ಬಂತು, ನನ್ನ ಕಣ್ಣಲ್ಲಿ ನೋಡಿದ್ರು ಕೂಡ ಆ ಕಾಯಿನ್ ಬಿದ್ದಿದ್ದ ಕೆಳಗಡೆ. ಎತ್ಕೊಂಡು ನೋಡಿದ್ರೆ 1 ರೂಪಾಯಿ. ಅಪ್ಪ, ಹೆಂಗಿದು ಸಾಧ್ಯ? ನಿಜ, ನಂಗೆ ಇವಾಗಲೂ ಕೂಡ ಇವತ್ತಿಗೂ ನನಗೆ ರೋಮಗಳೆಲ್ಲ ಹಾಗೆ ಇದಾಗುತ್ತೆ. ಹೆಂಗೆ ಸಾಧ್ಯ? ನಾನು ಅಂದರೆ ಕಾಯಿನ್ ಏನೋ ಬಿದ್ದಿದೆ, ಉಳ್ಳೋಗಿದೆ, ಇಲ್ಲ ಅಂತಂದರೆ ಕಾಯಿನಲ್ಲಿ ಬಿದ್ದಿದೆ, ನಾನು ಅದನ್ನು ನೋಡಿಲ್ಲ. ಯಾವುದೋ ಬೇರೆ ಕಾಯಿನ್ ಅನ್ಬೋದು. ಕಾಯಿನ್ ನನ್ನ ಕೈಯಾರೆ ಹಿಂಗೆ ಬಿದ್ದಿದ್ದು, ಆ ಜಾಗಕ್ಕೆ ಬಿದ್ದಿದ್ದು ನಾನು ನೋಡಿದ್ದೀನಿ. ಅಲ್ಲಿ ಬಿದ್ದಿದ್ದ ಮೇಲೆ ಹಿಂಗೆ ತೆಗೆದು ನೋಡಿದ್ರೆ 1 ರೂಪಾಯಿ ಕಾಯಿನ್, 5 ರೂಪಾಯಿ ಕಾಯಿನ್ ಇದ್ದಿದ್ದು 1 ರೂಪಾಯಿ ಕಾಯಿನ್ ಆಗಿದೆ. ಎಷ್ಟು ವೆಂಕಟೇಶ್ವರ ಪವರ್ಫುಲ್ ಅಂತ ಅಂದರೆ ನಿಜವಾಗ್ಲೂ ಅವತ್ತು ನಾನು ಸಿಕ್ಕಾಪಟ್ಟೆ ನಂಬಿದ್ದೀನಿ ಗೈಸ್. ನಿಜವಾಗ್ಲೂ ಆ ಥರ ಆಯಿತು ನನ್ನ ಲೈಫಲ್ಲಿ. ಒಂದು ಪವಾಡ ಅದು ನನ್ನ ಪ್ರಕಾರ. ನಾನು ಅದನ್ನು ಯಾವತ್ತೂ ಮರೆಯಲ್ಲ. ದೇವ್ರಿದ್ದಾನೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ನನ್ನ ಪ್ರಕಾರ. ಈ ಥರ ಆಗಿದ್ದು ನನಗೆ ಎಕ್ಸ್ಪೀರಿಯನ್ಸಲ್ಲಿ. ಒಂಥರ ದೇವ್ರಿದ್ದಾನೆ ನಿಜವಾಗ್ಲೂ. ಬಿಕಾಸ್ ಅದಕ್ಕೋಸ್ಕರ ನಾನು ಯಾವಾಗ ಹೋದರೂ ಆ ವೆಂಕಟೇಶ್ವರ ನೋಡಿದಾಗ ನನ್ನ ಕಣ್ಣಲ್ಲಿ ನೀರು ಬಿಟ್ರೆ ಇನ್ನೇನು ಬರೋಲ್ಲ. ಫಸ್ಟ್ ಸಲ ಹೋದಾಗಲೂ ಹತ್ತಿದ್ದೆ, 2ನೇ ಸಲ ಹೋದಾಗಲೂ ಹತ್ತಿದ್ದೆ. ಯಾವಾಗಲೂ ಅಳುನೇ ಬರುತ್ತೆ ಅನಿಸುತ್ತೆ ಅವನನ್ನು ನೋಡಿದಾಗ. ಇನ್ನೇನು ಕೇಳೋಕ್ಕಾಗುತ್ತೆ ಅವನನ್ನು? ಏಕೆಂದರೆ ನಮಗೇನು ಕಷ್ಟ ಇರುತ್ತೆ ಅವನಿಗೆ ಗೊತ್ತಿರುತ್ತೆ. ನಾವು ಅವನ್ನ ಕೇಳೋದು ಅನ್ನೋದಕ್ಕಿಂತ ಅವನಿಗೆ ಎಲ್ಲ ಗೊತ್ತಿರ್ಬೇಕಾದ್ರೆ ನಾವು ಅವನ ಹತ್ರ ಏನು ಕೇಳೋಕ್ಕಾಗುತ್ತೆ? ಎಲ್ಲ ಒಳ್ಳೇದು ಮಾಡು, ಎಲ್ರಿಗೂ ಒಳ್ಳೇದು ಮಾಡು ಅಷ್ಟೇ ಕೇಳೋಕ್ಕಾಗೋದು. ಇದೊಂದು ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು. ನನಗೆ ತಿರುಪತಿ ಅಲ್ಲದ ಅಂತ ಒಂದು ಪವಾಡನೇ ಇದು ನನ್ನ ಪ್ರಕಾರ ಗೈಸ್. ಈ ಥರ ರೊಟ್ಟಿ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಈ ಥರ ಹಾಕಲ್ಲ. ಹಸಿ ಹಿಟ್ಟನ್ನ ಕಲಿಸ್ಬಿಟ್ಟು ಅದು ಸ್ವಲ್ಪ ಹೊತ್ತು ಇಡ್ತಾರೆ ಅನಿಸುತ್ತೆ. ಅದು ಹೇಗೆ ಮಾಡ್ತಾರೆ ಅನ್ನೋದು ನನಗೆ ಐಡಿಯಾ ಕೂಡ ಇಲ್ಲ. ಬಟ್ ಬಳಿಯೋ ರೊಟ್ಟಿ ಅಂತ ಹೇಳ್ತಾರೆ, ಅದು ಮಾತ್ರ ಗೊತ್ತು. ಬಟ್ ನೋಡಿ, ನಾವು ಈ ಥರ ತಟ್ಬಿಟ್ಟು ಹಾಕ್ತೀವಿ. ಒಂದು ನಿಮಿಷ ತಟ್ಟದನ್ನು ತೋರಿಸ್ತೀನಿ. ಹಸಿ ಹಿಟ್ಟನ್ನ ಈ ಥರ ಕಲಿಸ್ಕೊಂಡು ಎತ್ತಿಟ್ಕೊಂಡು ಒಂದು ಉಂಡೆ ತೊಗೊಂಡು, ಆ್ಯಕ್ಚುಲಿ ಈ ಕಡೆ ಸೈಡ್ ಯಾರು ವೀಡಿಯೋ ನೋಡ್ತಿದ್ರೆ ಇದು ಒಂದು ದೊಡ್ಡ ವಿಷಯನ ಅನ್ಕೋತಾರೆ. ಬಿಕಾಸ್ ಈ ರೊಟ್ಟಿಗಳು ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರಲ್ವ,
ಹಾಗಾಗಿ ಅದನ್ನ ಹೀಗೆ ಮಾಡಿಕೊಂಡು ಹೀಗೆ ಗೈಸ್ ನೋಡಿ. ಈಗ ನಾನು ತಡ್ತೀನಿ. ನಮ್ಮ ಕಡೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಸೈಡ್ ಜೋಳದ ರೊಟ್ಟಿ ತಡ್ತಾರಲ್ವ, ಹಾಗೆ ಇಷ್ಟೆ. ಆ ಬಳಿಯ ರೊಟ್ಟಿ ಎಲ್ಲ ನಾವು ಒಡ್ಚಿಗ್ಲೆ ಅಂತ ಏನೋ ಹೇಳ್ತೀವಿ ನಮ್ಮ ಸೈಡ್. ಒಡ್ಚಿಗ್ಲೆ. ಮಂಗಳೂರು ಸೈಡಲ್ಲಿ ನೀರು ದೋಸೆ, ಅವ್ರು ಸ್ವಲ್ಪ ತೆಳ್ಳಗೆ ಮಾಡ್ತಾರಲ್ಲ, ನೀರು ದೋಸೆ. ಇಷ್ಟೆ ತಟ್ಬಿಟ್ಟು ಈ ರೊಟ್ಟಿ ಹಾಕಿದ್ದೀನಲ್ವ ಇಲ್ಲಿ, ಇದಕ್ಕೆ ಸ್ವಲ್ಪ ನೀರನ್ನು ಹೇಗೆ ಸವರಬೇಕು. ಹಾಂ ಹೇಳಿ. ಆಯಿತು, 5 ನಿಮಿಷ ಟೈಮ್ ಕೊಡು, ರೊಟ್ಟಿ ರೆಡಿ ಆಗುತ್ತೆ. ಈ ಥರ ನೀರನ್ನ ನೀಟಾಗಿ ಬಳಿಬೇಕು, ಎಲ್ಲ ಕಡೆ ನೀಟಾಗಿ ಬಳಿದು ಈ ಥರ ಮಡ್ಚಾಕ್ಬೇಕು ನೋಡಿ. ಈ ಥರ ಮಡ್ಚಾಕ್ಬೇಕು ಗಾಯ್ಸ್. ಈ ರೊಟ್ಟಿನ ಹಿಂಗೆ ತಟ್ಟಬೇಕು. ನಂಗೆ ರೊಟ್ಟಿ ತಟ್ಟೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ನಾನು ಸ್ಟಾರ್ಟಿಂಗ್ ಅಂತೂ ರೊಟ್ಟಿ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಒಂದು ಚೂರು ಬರ್ತಿರ್ಲಿಲ್ಲ. ಬಟ್ ಆಮೇಲೆ ಪ್ರಾಕ್ಟೀಸ್ ಆಯಿತಾ, ರೊಟ್ಟಿ ತಟ್ಟೋದು ತುಂಬ ಇಷ್ಟ ಗೈಸ್. ಆ ರೊಟ್ಟಿನ ಪುನಃ ಮಗ್ಚಾಕ್ತೆ. ಈ ಥರ ಕಡೆ ಸೈಡ್ ಬೆಂದಿತ್ತಲ್ವಾ, ಈಗ ಬೇಯ್ದಿಲ್ದಿರೋ ಕಡೆ ಹೀಗೆ ಇದು ಮಾಡ್ಕೋಬೇಕು. ಆ್ಯಕ್ಚುಲಿ ಮನೆ ಅಕ್ಕಿ ಅಂದರೆ ನಾವು ಭತ್ತ ಬೆಳಿತೀವಲ್ವ, ಭತ್ತ ಬೆಳೆದಿರೋ ಹಿಟ್ಟಿರುತ್ತಲ್ಲ, ಅದಕ್ಕಿಂತ ಸೊಸೈಟಿಲಿ ಕೊಡ್ತಾರಲ್ವ ರೇಷನ್ ಅಕ್ಕಿ, ಅದರಲ್ಲಿ ಇಡ್ಲಿ, ದೋಸೆ, ರೊಟ್ಟಿ ಎಲ್ಲ ಸೂಪರಾಗಿ ಬರುತ್ತೆ ಗೈಸ್. ನನಗೆ ಪರ್ಸ್ನಲಿ ಆ ಅಕ್ಕಿಲಿ ಮಾಡೋದೇ ಇಷ್ಟ. ನಾವು ನಾನ್ ಸ್ಟಿಕ್ ತವ ಎಲ್ಲ ನಾನು ಬಳಸೋದೇ ಇಲ್ಲ, ಇದೇನೆ ಕಬ್ಬಿಣದ ತವನೇ ಬಳಸೋದು. ಬಿಕಾಸ್ ಹೆಲ್ತ್ಗೂ ಒಳ್ಳೆಯದು. ನಾನ್ ಸ್ಟಿಕ್ ಸ್ವಲ್ಪ ಕಡಿಮೆನೇ ಮಾಡಿ ಯಾರೇ ಬಳಸಿದ್ರು ಅಷ್ಟು ಒಳ್ಳೇದಲ್ಲ. ಅದು ಪೇಂಟು ಹೋಗ್ತಾ ಇವಾಗ ಬೇರೆ ಆ ಕ್ಯಾನ್ಸರ್ ಈ ಕ್ಯಾನ್ಸರ್ ಅಂತಾರೆ, ಅದಕ್ಕೆ ಭಯ ಗೈಸ್ ಬೇರೆದೆಲ್ಲ ಬಳಸೋಕ್ಕೆ. ಏನೇ ಆದರೂ ಹಳೆ ಸಂಪ್ರದಾಯನೇ. ಮೊದಲೆಲ್ಲ ಕಲ್ಲು ಬಳಸ್ತಿದ್ರು, ದೋಸೆಗಾಗಲಿ ರೊಟ್ಟಿಗಾಗಲಿ. ಕಲ್ಲು, ದೋಸೆ ಕಲ್ಲು, ಪಡ್ಡು ತವ ಎಲ್ಲ ಬರೋವಲ್ಲ, ಅದನ್ನು ಬಳಸ್ತಾ ಇದ್ರು. ಅಕ್ಕಿ ರೊಟ್ಟಿ, ಚಿಕನ್ ಚಾಪ್ಸ್. ಆ್ಯಕ್ಚುಲಿ ಇವಾಗ ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗಲಕಾಯಿ ಗೊಜ್ಜುಗೂ ಹಾಗಲಕಾಯಿ ಗೊಜ್ಜೋರ್ಗೂ ಚೆನ್ನಾಗಿದೆ. ಬಟ್ ನಾನ್ ವೆಜ್ ಅವರಿದ್ದರೆ ಚಿಕನ್ ಚಾಪ್ಸ್, ಅಕ್ಕಿ ರೊಟ್ಟಿ ಸೂಪರ್ ಕಾಂಬಿನೇಷನ್. ಏನಂತೀರಾ? ಹಂಗೆ ನೆನ್ಕೊಳ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ. ಈ ಥರ ಸುತ್ತ ಬೇಯಿಸ್ಕೋಬೇಕು. ಈ ಥರ ಆಮೇಲೆ ಸುತ್ತ ಈ ಥರ ಮಾಡ್ಕೊತೀನಿ. ಇದು ಆ್ಯಕ್ಚುಲಿ ನಮ್ಮ ಸೈಡ್, ಮಂಡ್ಯ ಸೈಡ್, ಮೈಸೂರು ಸೈಡೆಲ್ಲ ಈ ಥರನೇ ಗೈಸ್ ಆಲ್ಮೋಸ್ಟು ಮಾಡೋದು. ಬಳಿಯೋ ರೊಟ್ಟಿ ಆಲ್ಮೋಸ್ಟ್ ಯಾರೂ ಮಾಡಲ್ಲ. ಬಳಿಯೋ ರೊಟ್ಟಿ ಮಾಡಿದ್ರೆ ಅದನ್ನು ಒಡ್ಚಿಗ್ಲೆ ಅಂತ ಹೇಳ್ತಾರೆ. ಬಟ್ ನಾವೆಲ್ಲ ರೊಟ್ಟಿ ಮಾಡೋದಿಗೆ ಎಷ್ಟು ಚೆಂದ ಇರುತ್ತೆ ಅಂತ. ನೀವು ಹೋಟೆಲಲ್ಲಿ ಏನು ರೊಟ್ಟಿ ತಗೋತೀರಾ ಆ ಥರನೇ ಇರುತ್ತೆ. ಇಷ್ಟು ಇದಾದಮೇಲೆ ಈ ಕಡೆ ಎತ್ತಿಡ್ತೇನೆ. ಈಗ ಇನ್ನೊಂದು ರೊಟ್ಟಿ ಹಾಕೋಣ. ಓಕೆ ಗಾಯ್ಸ್, ನನ್ನ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಹಾಗೂ ನಿಮ್ಮ ಸಪೋರ್ಟ್ ನನಗೆ ಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.